ಲೀಡರ್ಶಿಪ್ ಆಲ್ಸೋ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋಣ ಸರ್. ಮುಂದೊಂದು ದಿನ ಪ್ರಧಾನಿ ಆಗ್ತಾರ ರಾಹುಲ್ ಗಾಂಧಿ? 100ಕ್ಕೂ 100% ಆಗ್ತಾರೆ. ಯಾಕೆ ಆಗಬಾರ್ದು? ಅಲ್ಲ, ನಾನು ಪ್ರಶ್ನೆ ಹಾಕ್ತೆ ಸರ್. ಅವರನ್ನ ತೇಜೋವಧೆ ಮಾಡೋಕ್ಕೆ ಅಂತಾನೆ ಒಂದು ಗ್ಯಾಂಗ್ ಆಕ್ಟಿವ್ ಆಗಿದೆ. ಪಪ್ಪು 60 ವರ್ಷ ಆದರೂ ಅವರಿಗೆ ಆ ಪ್ರಬುದ್ಧತೆ ಇಲ್ಲ. ಏನು ಹೇಳ್ತೀರಿ? ಆಲೂಗಡ್ಡೆಯಲ್ಲಿ ಚಿನ್ನ ಬೆಳಿತೀವಿ, ಐನೋ ಆಲೂಗಡ್ಡೆಯಲ್ಲಿ ಚಿನ್ನ ಬೆಳಿತೀವಿ ಅನ್ನೋ ಸ್ಟೇಟ್ಮೆಂಟ್ ಯಾರು ಕೊಟ್ಟಿದ್ದು, ಅದು ಯಾಕೆ ಇವ್ರ ಬಾಯಿಗೆ ಹೋಯ್ತು? ಬಟ್ ಈ ಥರ ತಿರುಚೋದು, ಅವರನ್ನ ಒಂಥರ ಕೆಳ ಹಂತದಲ್ಲೇ ನೋಡೋ ಒಂದು ತಯಾರಿ ಏನು ಮಾಡ್ತಾ ಇದ್ದಾರೆ, ಒಂದು ಟೀಮ್ ವರ್ಕ್ ಏನಾಗ್ತಾ ಇದೆ ನೋಡಿ. ಸ್ಟಾರ್ಟಿಂಗ್ನಲ್ಲಿ ಅವರ ಮೇಲೆ ಭಯದಿಂದ, ಗಾಂಧಿ ಕುಟುಂಬದ ಮೇಲೆ ಭಯದಿಂದ, ಯಾಕೆ ಗಾಂಧಿ ಕುಟುಂಬಕ್ಕೆ ಚರಿಷ್ಮಾ ಈ ದೇಶದಲ್ಲಿ ಬೇರೆ ಯಾರಿಗೂ ಕೂಡ ಇಲ್ಲ. ನೀವು ಯಾರನ್ನೇ ನಿಲ್ಲಿಸಿ ಮುಂದೆ ಬಂದಿಲ್ಲಿ, ಪ್ರಧಾನಮಂತ್ರಿಯನ್ನೇ ನಿಲ್ಲಿಸಿ, ನೀವು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯನ್ನು ನಿಲ್ಲಿಸಿ, ಜನ ನೋಡಿದು ರಾಹುಲ್ ಮತ್ತು ಪ್ರಿಯಾಂಕಾ ಅಧಿಕಾರ ಇಲ್ಲದಿರ್ಬೋದು, ಚರಿಷ್ಮ್ಯಾಟಿಕ್ ಆಗಿ ಜನ ನೋಡಿದ್ದು ರಾಹುಲ್ ಗಾಂಧಿಯನ್ನು ಮತ್ತು ಪ್ರಿಯಾಂಕನನ್ನು. ಆ ಒಂದು ಚರಿಷ್ಮಾ ಇದೆ ಅವರಲ್ಲಿದೆ. ಮತ್ತು ಗಾಂಧಿ ಕುಟುಂಬವನ್ನು ಈ ದೇಶದಿಂದ ದೂರ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಾರಿಂದಲೂ. ಮೋದಿ ಅವರ ಆಡಳಿತಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಅಂತ ವ್ಯುಲೇಷನ್ ಕೂಡ ಏನು ಆಗಲಿಲ್ಲ. ದೊಡ್ಡ ಹೇಳುವಂಥ ದೊಡ್ಡ ಕೆಲಸಕ್ಕಾಗಿ ಕೂಡ ಇವತ್ತು ಮೋದಿಗೂ ನೆಹರುಗೂ ಕಂಪೇರ್ ಮಾಡ್ತಾರೆ ಅಂತ ಬರುತ್ತೆ. ಅಲ್ಲ ನೋಡಿ, ನೆಹರು ಈ ದೇಶಕ್ಕೆ ಹಸಿರು ಕ್ರಾಂತಿ ಯೋಜನೆ ತಂದು ಕೊಟ್ಟರು ಅವತ್ತು. ಅದಲ್ಲದೆ ಅವರಿಗೆ ಅಷ್ಟು ಅಗರ್ಭ ಶ್ರೀಮಂತರು, ಕಲ್ತದ್ದು ಕೇಂಬ್ರಿಡ್ಜ್ನಲ್ಲಿ ಅವತ್ತಿನ ಕಾಲದಲ್ಲಿ. ಅವರ ಡ್ರೆಸ್ಸಿಂಗ್ ಸ್ಟೈಲ್ ಈಗ ಕೂಡ ಅಂತ ಡ್ರೆಸ್ಸಿಂಗ್ ಅವತ್ತಿನ ಕಾಲದಲ್ಲಿ ಆಗ್ತಂಥ ಶೂ ಮತ್ತು ಡ್ರೆಸ್ ಎಲ್ಲ ಕೂಡ ಈಗಿನವ್ರು ಕೂಡ ಆಗ್ತಾ ಇರಲಿಲ್ಲ. ಅಷ್ಟೊಂದು ಎಲಿಗೆನ್ಸ್, ಎಲೈಟ್ ಕ್ಲಾಸ್ ಇರೋದು. ಅವರು ರಸ್ತೆ ಬದಿಯಲ್ಲಿ ಮಲಗಿಕೊಂಡು ಈ ದೇಶ ಸ್ವತಂತ್ರ ಹೋರಾಟಿದವರು. ಆನಂದ್ ಭವನದ ಮನೆಯೇ ಇವತ್ತು ಸ್ವತಂತ್ರ ಹೋರಾಟಗಾರರಿಗೆ ಬಿಟ್ಟು ಕೊಟ್ಟವರು. ಇದರಲ್ಲಿ ಪ್ರಧಾನಮಂತ್ರಿ ಈ ದೇಶದಲ್ಲಿ 33 ಕೋಟಿ ಜನಸಂಖ್ಯೆ ಇದ್ದದ್ದು. ಒಂದು ಹೊತ್ತು ಈ ದೇಶದಲ್ಲಿ ತಯಾರಾಗ್ತಿರ್ಲಿಲ್ಲ. ಅಮೇರಿಕಾದಾಗ ಕೆಂಪು ಗೋಧಿ ಅಂತಂದು ವಿತರಣೆ ಮಾಡ್ತಾಯಿದ್ರು ಅಂತಂದು ಶಾಸಕರಾಗಿದ್ರು 72ರಲ್ಲಿ. ಜನಸಾಮಾನ್ಯ ಅಕ್ಕಿ ಕೊಡಿ, ರಾಜೀನಾಮೆ ಕೊಡಿ, ಮನೆ ಮುಂದೆ ಕೂತ್ಕೊಳ್ತಿದ್ರು. ನಾನು ಕಾಣ್ತದೆ. ಇವತ್ತು ಈ ದೇಶದ 140 ಕೋಟಿ ಜನಸಂಖ್ಯೆಗೆ ಒಂದು ಹೊತ್ತು ಊಟ ಅಲ್ಲ, 3 ಹೊತ್ತು ಊಟ ಕೊಟ್ಟು ವಿದೇಶಕ್ಕೆ ರಫ್ತು ಮಾಡೋ ಶಕ್ತಿ ಕೊಟ್ಟಿದ್ರೆ, ಈ ದೇಶದ ರೈತರು ಕೊಟ್ಟಿದ್ರೆ, ಅದು ನೆಹರೂರವರ ಹಸಿರು ಕ್ರಾಂತಿ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಿ ನೀರಾವರಿ ಡ್ಯಾಮ್ ಬೇಕು ಅದೆಲ್ಲ ಡ್ಯಾಮ್ ಇವತ್ತು ನಿರ್ಮಾಣ ಮಾಡಿ ಅವತ್ತಿನ ಕಾಲದಲ್ಲಿ ಅವ್ರು ಕೊಟ್ಟಂದು ಕೊಡುಗೆ. ಇವರು ಬಂದು ಒಂದು ಡ್ಯಾಮ್ ಎಲ್ಲಿಯಾದರೂ ಕಟ್ಟಿದಾರ? ಒಂದು ಡ್ಯಾಮ್ ಎಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ? ಏಮ್ಸ್ ಈಗ ಪ್ರಾರಂಭ ಮಾಡಿದ್ದ, ಅವತ್ತಿನ ಕಾಲದ ಆಲೋಚನೆ ಮಾಡಿಕೊಂಡು ಮಾಡಿದ್ದು. ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಸೆಂಟರ್, ಅಟಾಮಿಕ್ ಸೆಂಟರ್ ಯಾರ್ದು? ಯೋಜನೆಯನ್ನ IIT ಹೆಸರು ಬದಲಾಯಿಸೋದ್ರಲ್ಲಿ ಇವರು ನಿಸ್ಸೀಮರು ಅಂತ ಅಷ್ಟೇ. ಏನೋ ಒಂದು ಬರ್ಬೇಕಲ್ಲ, ಹೊಸತಾಗಿ ಏನೋ ಬರಲಿ. ಈಗ ವಾಜಪೇಯಿ ಇವತ್ತು ಬಂದು ಯಾರದೋ ಕುಸಿಗೆ ನೀವು ಅಪ್ಪ ಅಮ್ಮ ಆಗ್ತೀರಾ ಅಂತ. ಈಗ ವಾಜಪೇಯಿ ಬಂದು ಆ ರಸ್ತೆ ಕ್ವಾಡ್ರಾಂಗಲ್ ರೋಡ್ ಅವ್ರ ಯೋಜನೆ, ಎಸ್ ವಿ ರಿಮೆಂಬರ್ ಎವ್ರಿ ಒನ್. ಬಹುಶಃ ಈಗಿನ ಪ್ರಧಾನಮಂತ್ರಿ ಬಂದು ಈ ನೆನಪು ಮಾಡುವಂತಹ ಒಂದು ಉತ್ತಮವಾದ ಶಾಶ್ವತ ಕೆಲಸ ಈ ದೇಶದ ಉದ್ದಗಲಕ್ಕೆ ಏನು ಮಾಡಿದ್ರೆ, ಇಲ್ಲಿ ದೇಶ ಉದ್ದಗಲಕ್ಕೆ ಏನು ಒಂದು ವರ್ಕ್